श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् परं कृष्णवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಮಹಾಪುರಾಣಗಳಲ್ಲಿ ಬಹಳ ಮಹತ್ವದ್ದಾಗಿರುವಂತಹ ವೇದಾಂತಕ್ಕೂ ಸಮಾನವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ ಅದನ್ನು ನಾವು ಕೈಗೆತ್ತಿಕೊಂಡು 6ನೆಯ ಸ್ಕಂದದ ಕೊನೆಯ ಹಂತದಲ್ಲಿ ಬಂದು ಸೇರಿದ್ವಿ. ವೃತ್ರಾಸುರನ ವಧೆ ಈ ಕಥೆ ನಡೀತಾ ಇದೆ. ವೃತ್ರಾಸುರನ ಹುಟ್ಟಿದ್ದು ಇಂದ್ರನನ್ನ ಕೊಲ್ಲಬೇಕು ಅನ್ನುವ ಉದ್ದೇಶದಿಂದಲೇನೆ. ಅವನ ತಂದೆಯಾಗಿರುವಂತಹ ತ್ವಷ್ಟೃ ಮಾಡಿರುವಂತಹ ಆಭಿಚಾರಿಕ ಯಜ್ಞದ ಮೂಲಕ ಇವನು ಹುಟ್ಟಿರುವಂತಹದ್ದು. ಆದರೆ ಆ ಯಜ್ಞದಲ್ಲಿ ಹವಿಸ್ಸನ್ನು ಅರ್ಪಿಸುವಾಗ ಮಂತ್ರೋಚ್ಚಾರಣೆಯಲ್ಲಿ ಒಂದು ಸ್ವರ ಸ್ವಲ್ಪ ಹಿಂದೆ ಆಗಿರೋದ್ರಿಂದ ಅರ್ಥದಲ್ಲಿ ವ್ಯತ್ಯಾಸ ಆಗತ್ತೆ. ಇವನು ಹುಟ್ಟೋಕ್ಕಿಂತ ಮುಂಚೆನೆ ಇವನ ಡೆತ್ ಸರ್ಟಿಫಿಕೇಟ್ ರೆಡಿ ಆಗಿರುತ್ತೆ. ಮಂತ್ರದ ಸ್ವರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ. ಆದ್ರಿಂದಲೇ ಪಾಣಿನಿ ಋಷಿ ವ್ಯಾಕರಣ ಪಿತಾಮಹನು, ಹಾಗೇನೆ ವೇದಾಂಗಗಳಲ್ಲಿ ಒಂದಾದ ಶಿಕ್ಷಾ ಅನ್ನುವಂತಹ ಅಂಗವನ್ನು ಬರೆದಿದ್ದವನೇ. ಶಿಕ್ಷಾ ಮತ್ತು ವ್ಯಾಕರಣ ಎರಡು ಪಾಣಿನಿಯದ್ದೇ. ಶಿಕ್ಷಾ ಅನ್ನುವಂತಹದ್ದು ಮಂತ್ರದ ಉಚ್ಚಾರಣಾ ಶಾಸ್ತ್ರ. ನಾವು ಇವತ್ತಿನ ಭಾಷೆಯಲ್ಲಿ ಫೊನೆಟಿಕ್ಸ್ ಅಂತ ಏನು ಹೇಳ್ತೀವಿ ಅದು. ಆ ಉಚ್ಚಾರಣಾ ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಹೇಳ್ತಾನೆ ಪಾಣಿನಿ. ಮಂತ್ರೋ ಹೀನ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನತಮರ್ಥಮಾಹ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಅಂತ. ಮಂತ್ರವು ಸ್ವರದಿಂದಾಗಲಿ ಅಥವಾ ವರ್ಣದಿಂದಾಗಲಿ ಅಕ್ಷರದಿಂದಾಗಲಿ ವ್ಯತ್ಯಾಸವಾದರೆ ಬೇರೆ ಅರ್ಥವನ್ನೇ ಹೇಳುತ್ತೆ. ಆದ್ದರಿಂದ ಅದು ಮಂತ್ರವು ಒಂದು ರೀತಿಯ ವಾಗ್ವಜ್ರ, ವಾಗ್ ಮಾತಿನ ರೂಪದಲ್ಲಿರುವಂತಹ ವಜ್ರಾಯುಧ. ಅದು ತಪ್ಪಾದಾಗ, ಉಚ್ಚಾರಣೆ ತಪ್ಪಾದಾಗ ಆ ವಜ್ರಾಯುಧ ಯಜಮಾನನನ್ನೇ ಕೊಲ್ಲುತ್ತೆ, ಅದು ಯಜಮಾನನಿಗೆ ಅನಿಷ್ಟವನ್ನುಂಟು ಮಾಡುತ್ತೆ ಅನ್ನುವಂತಹದ್ದು ಅದರ ಆಶಯ. ಆದ್ದರಿಂದ ಮಂತ್ರ ಅನ್ನುವಂಥದ್ದು ಬಹಳ ಎಚ್ಚರಿಕೆಯಿಂದ, ಬಹಳ ಶ್ರದ್ಧೆಯಿಂದ ಅದನ್ನು ಉಚ್ಚಾರಣೆ ಮಾಡೋದು, ಕಲಿಯೋದು ಹಾಗೆ. ಇತ್ತೀಚೆಗೆ ಅಂದರೆ ಕಳೆದ 1 ವರ್ಷದಿಂದ ನಮ್ಮ ಪಾಠಶಾಲೆಯಲ್ಲಿ ರುದ್ರಾಧ್ಯಾಯ ವರ್ಗ ಶುರು ಮಾಡಿದ್ವಿ. ಅಂದರೆ ಕೇವಲ ಪುರೋಹಿತರಿಗೆ ಅಷ್ಟೇ ಅಂತ ಅಲ್ಲದೆ, ಯಾರ್ಯಾರಿಗೆ ಮನೆಯಲ್ಲಿ ನಾವು ರುದ್ರಾಭಿಷೇಕ ಮಾಡಬೇಕು, ರುದ್ರ ಕಲಿಬೇಕು ಅನ್ನುವಂತಹದ್ದು ಆಸಕ್ತಿ ಇದೆಯೋ ಅವರಿಗೆ ನಾವು
ಕಳೆದ ಒಂದು ವರ್ಷದಿಂದ ಪಾಠ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಈ ಶಂಕರಾಧ್ಯಯನ ಬಳಗದ ಇವರು ಮಹೇಶ್ ಚಿಲ್ಲಾಪುರ್ ಅವರು ಬರ್ತಿದ್ರು. ಅವರಿಗೆ ಬಹುಶಃ ಇವಾಗ ಅನುಭವ ಆಗಿರಬಹುದು. ಸ್ವರ ಸಹಿತವಾಗಿ ಮಂತ್ರ ಹೇಳೋದು ಅದು ಎಷ್ಟು ಕಷ್ಟ ಸಾಧ್ಯವಾಗಿರುವಂತಹ, ಅದಕ್ಕೆ ಎಷ್ಟು ಎಚ್ಚರಿಕೆ, ಜಾಗರೂಕತೆ, ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಅನ್ನುವಂಥದ್ದು ಅವ್ರಿಗೆ ಅರಿವಾಗಿರಬಹುದು. ಆಮೇಲೆ ಅದು ಪುಸ್ತಕ ನೋಡಿ ಬರೋದಿಲ್ಲ ಅಂದರೆ ಸುತರಾಮ್ ಬರೋದಿಲ್ಲ, ಕ್ಯಾಸೆಟ್ ಕೇಳಿಯೂ ಬರೋದಿಲ್ಲ, ಯೂಟ್ಯೂಬ್ ಕೇಳಿಯೂ ಬರೋದಿಲ್ಲ. ಪ್ರತ್ಯಕ್ಷವಾಗಿ ಗುರು ಸಾನ್ನಿಧ್ಯದಲ್ಲಿ ಗುರುಚಾರಣೆ ಅನುಚ್ಚಾರಣೆ ಮೂಲಕವೇನೆ ಕಲಿಯುವವರು ಸಾಧ್ಯವಾಗಿರುವಂತಹದ್ದು. ಮಹೇಶ್ ಚಿಲ್ಲಾಪುರ್ ಜಾಯ್ನ್ ಆದ್ರ ಇನ್ನ ಇಲ್ಲ? ಅವರಿಗೆ ಇದರ ಅನುಭವ ಆಗಿರುತ್ತೆ. ಕಳೆದ ಒಂದು ವರ್ಷದಿಂದ ಅವರು 1 ವರ್ಷ ಶ್ರಮ ಹಾಕಿ ರುದ್ರಾಧ್ಯಯನ ಸಂಪೂರ್ಣ ಮುಗಿಸಿದ್ರು. ನಮಕ ಚಮಕ ಹೇಳ್ತಾರೆ, ಲಘುನ್ಯಾಸ ಸಹಿತವಾಗಿ ಹೇಳುವಂಥವ್ರು ಆಗಿದ್ದಾರೆ. ಇವಾಗ ಬರೋ 18ನೇ ತಾರೀಕು ಆ ರುದ್ರಾಧ್ಯಾಯ ವರ್ಗ ಪಾಠ ಸಮರ್ಪಣೆ ಮಾಡ್ತಾ ಇದೆ, ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ರುದ್ರಾಭಿಷೇಕ ಮಾಡಿ ಪಾಠ ಸಮರ್ಪಣೆ ಅಂತ. ಮಂತ್ರದ ಸ್ವರದ ವಿಷಯ ಬಂದಾಗ ಅದು ನೆನಪಾಯ್ತು ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ. ಆ ಮಂತ್ರೋಚ್ಚಾರಣೆಯ ದೋಷದ ಪರಿಣಾಮವಾಗಿ, ಸ್ವರದ ದೋಷದ ಪರಿಣಾಮವಾಗಿ ಹುಟ್ಟಲಿರುವಂತಹ ವೃತ್ರನು ಇಂದ್ರನಿಂದ ಕೊಲ್ಲಲ್ಪಡುವವನು ಅನ್ನುವಂತಹದ್ದು ಮುಂಚೆ ನಿಶ್ಚಯ ಆಗೋಯಿತು. ಅವನು ಹುಟ್ಟಿದನು. ಆ ಆವಿಚಾರಿಕ ಯಜ್ಞದ ಫಲವಾಗಿ ಭಯಂಕರ ಆಕೃತಿಯಾಗಿ ಬೆಳೆದನು. ಒಂದೊಂದು ದಿನಕ್ಕೆ ಒಂದೊಂದು ಬಾಣ ಎಷ್ಟು ದೂರ ಹೋಗಬಲ್ಲದೋ ಅಷ್ಟು ದೂರವಾಗಿ ತನ್ನ ಶರೀರವನ್ನು ಬೆಳೆಸಿಕೊಳ್ಳುವ ಸಾಮರ್ಥ್ಯ ಉಳ್ಳಂಥವನು. ಇಡೀ ಭೂಮಂಡಲವನ್ನೇ ನುಂಗಿ ಹಾಕುವಂತಹ ಆಕೃತಿಯನ್ನ ಬೆಳೆಸ್ಕೊಂಡ. ಆವಾಗ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮನಿಗೆ ಹೋಗಿ ಕೇಳಿದಾಗ ಬ್ರಹ್ಮನು ನೀವು ಈ ವೃತ್ರನನ್ನ ಹೇಗೆ ಇದು ಮಾಡಬೇಕು ಅನ್ನುವಂತಹದ್ದನ್ನ ಕೇಳಿದಾಗ ನಾರಾಯಣನ ಹತ್ರ ಹೋಗ್ತಾರೆ, ಮಹಾವಿಷ್ಣುವಿನ ಹತ್ರ. ಮಹಾವಿಷ್ಣುವಿಗೆ ಪ್ರಾರ್ಥನೆ ಮಾಡ್ತಾರೆ. ಅನೇಕ ರೀತಿಯ ಪ್ರಾರ್ಥನೆ. ನಾನು ಈ ಮುಂಚೆನೆ ಹೇಳದಂತೆ ಪ್ರಾರ್ಥನೆ ಮಾಡುವಾಗ ಭಗವಂತನನ್ನ ಒಂದು ಮಾತು ಕಂಪಲ್ಸರಿ ಹೇಳಿರ್ತಾರೆ, ಭಗವಂತನೇ ನೀನು ಮೂಲದಲ್ಲಿ ನಿರ್ಗುಣನೇ, ಅವ್ಯಕ್ತನೇ, ನಿರ್ವಿಶೇಷನೇ, ನಮ್ಮಗಳ ಉದ್ಧಾರಕ್ಕೋಸ್ಕರವಾಗಿ ಸಗುಣ ರೂಪವನ್ನು ತಾಳ್ತೀಯ, ವ್ಯಕ್ತ ರೂಪವನ್ನು ತಾಳ್ತೀಯ, ಮೂರ್ತ ರೂಪವನ್ನು ತಾಳ್ತೀಯ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಮತ್ತು ನೀನೇ ನಿನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿಸಿದೀಯಾ ಅನ್ನೋ ಮಾತನ್ನು ಹೇಳ್ತಾನೆ. ಹೀಗಾಗಿ ಶಂಕರ ಭಗವತ್ಪಾದರು ತಮ್ಮ ಅದ್ವೈತ ಸಿದ್ಧಾಂತ ಪ್ರತಿಪಾದನೆಯಲ್ಲಿ ಯಾವ್ಯಾವ ಪ್ರಮೇಯಗಳನ್ನು ಬಳಸ್ತಾರೆಯೋ ಆ ಎಲ್ಲ ಪ್ರಮೇಯಗಳು, ಅದು ಮಾಯಾ ನಿರೂಪಣೆ ಇರಲಿ, ಭಗವಂತನ ನಿರ್ಗುಣತ್ವ ಇರಲಿ, ಜಗತ್ತಿನ ಮಿಥ್ಯಾತ್ವ ಇರಲಿ, ಹರಿಹರ ಬ್ರಹ್ಮರ ಐಕ್ಯತೆ ಇರಲಿ, ಮತ್ತು ಜೀವ ಬ್ರಹ್ಮರ ಐಕ್ಯತೆ ಇರಲಿ, ಇವೆಲ್ಲವೂ ಆ ಭಾಗವತದ ಸ್ತೋತ್ರಗಳಲ್ಲಿ, ಎಲ್ಲಾ ಸ್ತೋತ್ರಗಳಲ್ಲಿಯೂ ಎಲ್ಲಾ ಅಂಶಗಳು ಕಾಣದೇ ಇದ್ರೂ ಒಂದೆರಡು ಅಂಶಗಳು ಕಂಡೇ ಕಾಣ್ತವೆ. ಹಾಗಾಗಿ ಆ ಸ್ತೋತ್ರದ ಮೂಲಕ ಭಗವಂತನು ಅವರಿಗೆ ಪ್ರತ್ಯಕ್ಷನಾಗಿ ಏನು ಹೇಳ್ತಾರೆ ಅಂದ್ರೆ, ಮಾರ್ಗ, ಈ ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ವೃತ್ರಾಸುರನ ಸಂಹಾರ ಆಗುವಂತಹದ್ದು ದಧೀಚಿ ಎನ್ನುವಂತಹ ಒಬ್ಬ ಬ್ರಾಹ್ಮಣ. ಆ ಬ್ರಾಹ್ಮಣನ ಶರೀರವನ್ನು ನೀವು ಪಡೆದುಕೊಳ್ಬೇಕು. ಅವನು ಶರೀರ ಕೊಡೋದಕ್ಕೆ ಒಪ್ಪಿದ್ದಾದ್ರೆ ಆ ಶರೀರದ ಮೂಲಕ ಅವನ ಕಶೇರುಕಗಳು, ಬೆನ್ನು ಮೂಳೆಗಳು, ಅವುಗಳ ಮೂಳೆಯಿಂದ ವಿಶ್ವಕರ್ಮನಿಂದ ಒಂದು ಆಯುಧವನ್ನು ಮಾಡಿಸಿ, ಅದು ವಜ್ರಾಯುಧ ಅಂತ ಕರೆಸ್ಕೊಳ್ತದೆ. ಆ ಬ್ರಾಹ್ಮಣನ ಮೂಳೆಯಿಂದಲೇನೆ ಆ ವಜ್ರಾಯುಧ ಅನ್ನುವಂಥದ್ದು ತಯಾರಾಗುವುದು. ಇಂದ್ರನಿಗೆ ಇರುವಂತಹ ವಜ್ರಾಯುಧ ಬಂದಿದ್ದು ಒಬ್ಬ ಬ್ರಾಹ್ಮಣನ ಶರೀರದೊಳಗಡೆ ಇರುವಂತಹ ಮೂಳೆಯಿದ್ದ. ಅದರಿಂದಲೇನೆ ವೃತ್ರನ ಸಂಹಾರವಾಗುವಂತಹದ್ದು ಅಂತ ಹೇಳಿ ನಿಮಗೆ ಜಯವಾಗಲಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು
ಅಂತರ್ಧಾನನಾಗ್ತಾನೆ. ಆಮೇಲೆ ದೇವತೆಗಳೆಲ್ಲರೂ ಆ ದಧೀಚಿ ಹತ್ರ ಹೋಗಿ ಹೇಗೆ ಕೇಳಬೇಕು ನೇರವಾಗಿ. ಅದಕ್ಕೆ ಅವನಿಗೆ ಹೀಗೆ ಸಂಕಟ ಇದೆ ಅದನ್ನೆಲ್ಲ ಹೇಳಿ ವ್ಯವಸ್ಥೆ ಕೇಳಿದಾಗ ಅವನು ಸುಮ್ಮನೆ ಒಂದು ಮಾತನ್ನು ಹೇಳ್ತಾನೆ. ಪ್ರತಿಯೊಬ್ಬನಿಗೂ ಜೀವಿಸಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಜೀವಿಸ್ಲಿಕ್ಕೆ ಬೇಕಾಗಿರುವಂತಹದ್ದು ಅನಿವಾರ್ಯವಾಗಿ ಬೇಕಾಗಿರುವಂತಹದ್ದು ಶರೀರ. ಅದನ್ನೇ ಕೇಳಿದ್ರೆ ಹೇಗ್ರಿ ಕೊಡೋದಕ್ಕಾಗತ್ತೆ ಅಂತ ಹೇಳಿದಾಗ ಇಂದ್ರನು ದಧೀಚಿಯ ಜ್ಞಾನದ ಬಗ್ಗೆ ಮತ್ತು ಸಜ್ಜನರು ಸತ್ಪುರುಷರು ಹೇಗಿರ್ತಾರೆ ಅನ್ನುವಂತಹ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಆ ಮಾತುಗಳು ಇಂದ್ರನ ಮೂಲಕ ಬರಬೇಕು. ಅದರಿಂದಲೇ ಆ ಕಾರಣದಿಂದಲೇ ನಾನು ಮುಂಚೆ ಸುಮ್ಮನೆ ಈ ಶರೀರ ಕೊಡೋದಿಲ್ಲ ಅನ್ನೋ ಮಾತು ಹೇಳದೆ ಅನ್ನೋದನ್ನ ನಂತರ ದಧೀಚಿ ಹೇಳ್ತಾನೆ. ಹಾಗಾಗಿ ಏನದು ಅಂತ ಕೇಳಿದಾಗ ನಾವು ಭಾಗವತದಲ್ಲಿ ನೋಡ್ತೇವೆ ಏತಾವಾನ್ ಅಂತ ಬರುತ್ತೆ. ಏತಾವಾನ್ ಅಂತ ಎಲ್ಲೆಲ್ಲಿ ಬರ್ತದೋ ಅಲ್ಲೆಲ್ಲಿಯೂ ನಾವು ಟೇಕ್ ಅವೇ, ಭಾಗವತದಿಂದ ಏನು ಕಲ್ತ್ಕೊಳ್ಬೇಕು, ಟೇಕ್ ಅವೇ ಮೆಸೇಜಸ್ ಅನ್ನೋದನ್ನ ನಾವಿಲ್ಲಿ ಗ್ರಹಿಸಬೇಕು ಅನ್ನುವಂಥದ್ದು ಹೇಳ್ತಾ, ಏತಾವಾನವ್ಯಯೋ ಧರ್ಮ ಪುಣ್ಯಶ್ಲೋಕೈರುಪಾಸಿತ ಯೋ ಭೂತ ಶೋಕ ಹರ್ಷಾಭ್ಯಾಂ ಆತ್ಮ ಶೋಚತಿ ಹೃಷ್ಯತಿ. ಏತಾವಾನ್ ಅವ್ಯಯೋ ಧರ್ಮ, ಇಷ್ಟೇನೆ ಅವ್ಯಯವಾಗಿರುವಂತಹ ಧರ್ಮ, ಇಷ್ಟೇನೆ ತುಂಬಾ ದೊಡ್ಡ ದೊಡ್ಡವರು ಆಚರಿಸುವಂತಹದ್ದು ಏನದು ಅಂತ ಹೇಳಿದ್ರೆ, ಯೋ ಭೂತ ಶೋಕ ಹರ್ಷಾಭ್ಯಾಂ ಆತ್ಮ ಶೋಚತೆ ಹೃಷ್ಯತಿ. ಇದು ಶೋಕ ಹರ್ಷಗಳಿಂದ ಆತ್ಮವು ಸುಖನೂ ಪಡೋದಿಲ್ಲ, ದುಃಖವೂ ಪಡೋದಿಲ್ಲ. ಯಾಕೆ ಅಂದ್ರೆ ಅದು ಈ ಶರೀರಾದಿಗಳ ದೇಹಾತ್ಮ ಬುದ್ಧಿ ಅನ್ನೋದನ್ನ ಬಿಟ್ಟಿರ್ತದೆ. ಅಂದ್ರೇನು, ಆತ್ಮ ಈ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ರಿಂದ ಈ ಸುಖ ದುಃಖ ಅನ್ನುವಂಥದ್ದೆಲ್ಲ ಆತ್ಮಕ್ಕಿರೋದಿಲ್ಲ. ಅದು ದುಃಖನೂ ಪಡೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಇಷ್ಟನ್ನು ತಿಳಿದುಕೊಳ್ಳೋದೇನೆ ಅದು ಮಹಾನ್ ಧರ್ಮ ಅನ್ನುವಂತಹ ರೀತಿಯಲ್ಲಿ ಹೇಳಿ ತನ್ನ ಶರೀರವನ್ನ ಮುಂಚೆನೆ ಶರೀರ ಮೇಲಿರುವಂತಹ ಅಭಿಮಾನವನ್ನು ತ್ಯಾಗ ಮಾಡ್ತಾನೆ. ಅಂದ್ರೆ ಇದು ನಾನು ಅನ್ನುವಂತಹ ಭಾವನೆಯನ್ನ ಮುಂಚೆನೆ ತ್ಯಾಗ ಮಾಡಿರ್ತಾರೆ. ಅವರು ಬ್ರಹ್ಮಜ್ಞಾನಿಗಳಾಗಿರ್ತಾರೆ. ಅದ್ರ ಬಗ್ಗೆ ನಾನು ಹಿಂದಿನದಲ್ಲೂ ಹೇಳಿದೆ, ಅವರಿಗೆ ಅಶ್ವಶಿರಾಹ ಅಂತ ಹೆಸರಿತ್ತು. ಹಾಗೆ ನಾರಾಯಣ ಕವಚ ಅನ್ನುವಂತಹದ್ದು ಆ ವಿಶ್ವರೂಪನಿಂದ ಇಂದ್ರನಿಗೆ ಬಂತು. ವಿಶ್ವರೂಪನು ಅವನ ತಂದೆಯಾದ ತ್ವಷ್ಟೃನಿಂದ ಹೇಳಿಸ್ಕೊಂಡಿರ್ತಾನೆ. ಆ ತ್ವಷ್ಟೃನಿಗೆ ಈ ದಧೀಚಿನೇ ಹೇಳಿರ್ತಾನೆ. ಅಂತಹ ಪರಮಜ್ಞಾನಿ, ಅಂತಹ ಜ್ಞಾನಿಯಾಗಿರುವಂಥವನು ಶರೀರದ ಮೇಲೆ ಅಭಿಮಾನ ಅನ್ನುವಂಥದ್ದು ಇರೋದಿಲ್ಲ. ಅವನು ಶರೀರ ಅಭಿಮಾನ ಬಿಟ್ಟಿರ್ತಾನೆ. ಆಗಬೇಕು, ಶರೀರವನ್ನು ಬಿಡಬೇಕು. ಅದಕ್ಕೆ ಅವನು ಯೋಗಾರೂಢನಾಗಿ ಪ್ರಾಣವನ್ನ ಸುಷುಮ್ನಾ ನಾಡಿಯ ಮೂಲಕವಾಗಿ ತಲೆಯ ಮೇಲೆ ಮಧ್ಯದಲ್ಲಿ ಇರುವಂತಹ ಆ ಇಂದ್ರಯೋನಿ ಅನ್ನುವಂತಹ ಸ್ಥಳದಿಂದ, ನಾವು ಯಾವುದನ್ನ ಕಿರುನಾಲಿಗೆ ಅಂತ ಹೇಳ್ತೇವೆ, ಅದಕ್ಕೆ ಇಂದ್ರಯೋನಿ ಅಂತ ಹೆಸರು, ಅಲ್ಲಿಂದ ಹೊರಟು ಮೇಲಕ್ಕೆ ಹೋಗಿ ಅವನು ಬ್ರಹ್ಮೈಕ್ಯನಾಗ್ತಾನೆ. ಈ ಶರೀರ ಇಲ್ಲಿಯೇ ಬಿದ್ದೋಗುತ್ತೆ. ಅವನಿಗೆ ಯಾವಾಗ ಬಿದ್ದು ಹೋಯ್ತು ಅನ್ನೋದು ಗೊತ್ತೂ ಆಗೋದಿಲ್ಲ. ಅಷ್ಟು ಅವನು ಐಕ್ಯವಾಗಿ ಹೋಗಿರ್ತಾನೆ. ಏವಂ ಕೃತ ಶುಕಾಚಾರ್ಯರು ಹೇಳ್ತಾರೆ, ಏವಂ ಕೃತ ವ್ಯವಸಿತೋ ದಧ್ಯಂಗಾಥರ್ವಣಸ್ತನಂ ಪರೇ ಭಗವತಿ ಬ್ರಹ್ಮಣಿ ಆತ್ಮಾನಂ ಸನ್ನಯಂಜುಹವು. ತಾನು ತನ್ನ ಎಲ್ಲಾ ಧ್ಯಾನವನ್ನ, ಇಂದ್ರಿಯ ಮನಸ್ಸು ಬುದ್ಧಿ ಅವುಗಳ ಮೂಲಕವಾಗಿ ಆಚೆ ಈಚೆ ಹೋಗಿರುವಂತಹ ಎಲ್ಲಾ ದೃಷ್ಟಿಕೋನವನ್ನ ತನ್ನಲ್ಲಿ ವಾಪಸ್ ಎಳೆದುಕೊಂಡು ಅವುಗಳ ಮೇಲಿರುವಂತಹ ಧ್ಯಾನವನ್ನ ಗಮನವನ್ನ ಬಿಟ್ಟು ಬ್ರಹ್ಮದಲ್ಲಿ ಹಾಕ್ತಾನೆ. ಹಾಕಿದಾಗ ಮುಂದೆ ಏನಾಗುತ್ತೆ, ಪರೇ ಭಗವತಿ ಬ್ರಹ್ಮಣಿ, ಪರಬ್ರಹ್ಮದಲ್ಲಿ ಏನೇ ದೃಷ್ಟಿ ನೆಟ್ಟವುಳ್ಳವನಾಗ್ತಾನೆ. ದೃಷ್ಟಿ ಅಂದ್ರೆ ಬರೀ ದೃಷ್ಟಿ ಅಲ್ಲ, ಧ್ಯಾನ. ಯಥಾಕ್ಷಾಸಮನೋ ಬುದ್ಧಿ ತದ್ವದ್ ದೃಗ್ ಸ್ತಂಭನಃ ದೃಗ್ಧ ಸ್ತಂಭನಃ ಆಸ್ಥಿತಃ ಪರಮಂ ಯೋಗಂ ನ ದೇಹಂ ಬಬುಧೇ ಗತಂ. ಯಾವಾಗ ಅವನು ಆ ಇಂದ್ರಿಯ ಮನಸ್ಸುಗಳೆಲ್ಲವನ್ನೂ ಒಟ್ಟಿಗೆ ಆ ಭಗವಂತನಲ್ಲಿ ನೆಲೆ ನಿಟ್ಟನೋ ಆವಾಗ ಈ ಶರೀರ ಯಾವಾಗ ಬಿದ್ದೋಯ್ತೋ ಅನ್ನೋದೇ ಅವನಿಗೆ ಗೊತ್ತಾಗ್ಲಿಲ್ಲ ಅಂತ. ದೇಹಂ ಗತಂ ನ ಬಬುಧೇ ಪರಮಂ ಯೋಗ ಆಸ್ಥಿತಃ.
ಯೋಗ ಮೂಲಕವಾಗಿ ಅವನು ಪ್ರಾಣವನ್ನು ಮೇಲಕ್ಕೆ ಎಳೆದುಕೊಂಡು ಆ ಬ್ರಹ್ಮದಲ್ಲಿ ಒಂದಾದಾಗ ದೇಹಂ ಗತಂ ನ ಬುಬುಧೆ, ದೇಹ ಬಿದ್ದೋಗಿದ್ದು ಅವನಿಗೆ ಗೊತ್ತೇ ಆಗಲಿಲ್ಲ ಅಂತ. ಅಂದ್ರೆ ಅವನಿಗೆ ದೇಹದ ಮೇಲೆ ಬುದ್ಧಿ ಎಲ್ಲ ಬಿಟ್ಟು ಹೋಗಿತ್ತು, ಅವನ ಮೇಲೆ ಹೋಗಿದ್ದ ಅನ್ನುವಂಥ ರೀತಿಯಲ್ಲಿ. ಆಮೇಲೆ ಇಂದ್ರನು ವಿಶ್ವಕರ್ಮನ ಮೂಲಕವಾಗಿ, ವಿಶ್ವಕರ್ಮ ಅಂದ್ರೆ ಅವನು ದೇವತೆಗಳ ಇಂಜಿನಿಯರ್, ಆರ್ಕಿಟೆಕ್ಚರ್, ದೇವತೆಗಳಿಗೆ ಮನೆ ಅರಮನೆ ಎಲ್ಲ ತಯಾರು ಮಾಡಿಕೊಡುವಂಥವನು ಆ ವಿಶ್ವಕರ್ಮನು. ಅಮರಾವತಿ ಕಟ್ಟಿದ್ದವನೇ. ಆ ವಿಶ್ವಕರ್ಮನು ಇವನ ಶರೀರದ, ಆ ದಧೀಚಿಯ ಶರೀರದಿಂದ ಮೂಳೆಯನ್ನು ತೆಗೆದುಕೊಂಡು 100 ಗಿಣ್ಣುಗಳುಳ್ಳಂತಹ, 100 ಗಿಣ್ಣೆ ಅಂತ ಹೇಳಿದ್ರೆ ನಾವು ಈ ನಿಚ್ಚಳಿಕೆಯಲ್ಲಿ ಹೇಗೆ ಮಧ್ಯದಲ್ಲಿ ರೇಖೆ ಇರ್ತದೆ ಅದಕ್ಕೆಲ್ಲ ಗಿಣ್ಣು ಅಂತ ಹೇಳ್ತಾರೆ. ಹಾಗೆ 100 ಗಿಣ್ಣುಗಳಿರುವಂತಹ ಒಂದು ವಜ್ರಾಯುಧವನ್ನು ತಯಾರು ಮಾಡ್ದ ಅಂತ ಹೇಳ್ತಾರೆ. ಆ ವಜ್ರಾಯುಧ ತಯಾರು ಮಾಡ್ತಾ ಇರೋದ್ರಿಂದ ಬ್ರಹ್ಮಜ್ಞಾನದಿಂದ ಕೂಡಿರುವಂತಹ ಬ್ರಾಹ್ಮಣನ ಶರೀರದಿಂದ ಉತ್ಪತ್ತಿಯಾಗಿರುವಂತಹದ್ದು ಭಗವಂತನ ಶ್ರೀಹರಿಯ ನಾರಾಯಣನ ಒಂದು ಮಾರ್ಗೋಪದೇಶದಿಂದ ಹೊರಹೊಮ್ಮಿರುವಂತಹದ್ದು ಅದು ವಜ್ರಾಯುಧ. ಆ ವಜ್ರಾಯುಧ ಇಂದ್ರನು ಕೈಗೆ ತೆಗೆದುಕೊಂಡಂಥವನೇ ಹಿಂದೆಂದಿಗಿಂತಲೂ ಹೆಚ್ಚಿನ ಪರಾಕ್ರಮಶಾಲಿಯಾಗಿ ಅತ್ಯುತ್ಸಾಹಪೂರ್ವಕವಾಗಿ ಯುದ್ಧಕ್ಕೆ ಹೊರಡ್ತಾನೆ. ಈ ಯುದ್ಧ ನರ್ಮದಾ ನದಿ ತೀರದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಯಾವಾಗ ನಡೆಯುತ್ತೆ ಅಂದ್ರೆ ಇವಾಗ ಇವಸ್ತು ಮನ್ವಂತರದ 28ನೇ ಮಹಾಯುಗ ನಡೀತಾ ಇದೆ. 1ನೇ ಮಹಾಯುಗ ಯಾವಾಗಿತ್ತೋ ಆವಾಗ ಆ 1ನೇ ಮಹಾಯುಗದಲ್ಲಿ ತ್ರೇತಾಯುಗ ಯಾವಾಗ ನಡೀತಾ ಇತ್ತೋ ಆ ಯುಗದಲ್ಲಿ ಈ ಯುದ್ಧ ನಡೆಯಿತು ಅನ್ನುವಂಥದ್ದು ಒಂದು ಮಾಹಿತಿ ನಮಗೆ ಸಿಗ್ತದೆ. ತತಃಸುರಾಣ ಮೊಸರೈಹಿ ರಣಃ ಪರಮದಾರುಣ ತ್ರೇತಾಮಖೇ ನರ್ಮದಾಯಾಮ್ ಅಭವತ್ ಪ್ರಥಮೇ ಯುಗೆ. 1ನೇ ಮಹಾಯುಗದಲ್ಲಿ, ತ್ರೇತಾಯುಗದಲ್ಲಿ ನರ್ಮದಾ ನದಿ ತೀರದ ಮೇಲೆ ಈ ಯುದ್ಧ ನಡೆಯಿತು ಅಂತ. ಇಂದ್ರನ ಪರವಾಗಿ ಯಾರ್ಯಾರು ಹೋರಾಡಿದ್ರು? ರುದ್ರೈರ್ ವಸುವಿರಾದಿತ್ತೈರ್ ಅಶ್ವಿಭ್ಯಾಂ ಪಿತೃವನ್ಹಿಭಿಃ ಮರುದ್ಭಿರ್ರಭಿಭಿಃ ಸಾಧ್ಯೈರ್ ವಿಶ್ವೇ ದೇವೈರ್ ಮರುತ್ಪಿತಂ. ಇಂದ್ರನ ಜೊತೆಗೆ ರುದ್ರರು, 11 ರುದ್ರರು, ವಸುಗಳು 8 ವಸುಗಳು, ಆದಿತ್ಯೈ 12 ಆದಿತ್ಯರು, ಅಶ್ವಿಭ್ಯಾಂ ಅಶ್ವಿನಿ ದೇವತೆಗಳು 2, ಪಿತೃಗಳು, ಅಗ್ನಿಗಳು, ಮರುತ್ ದೇವತೆಗಳು, ಋಭುಗಳು, ಸಾಧ್ಯರು, ವಿಶ್ವೇದೇವರು, ಇವರು 13 ಜನ. ಹಾಗಾದರೆ ಮರುತ್ಪತಿಗಳು ಇವರೆಲ್ಲರೂ ಇಂದ್ರನ ಕಡೆ ದೇವತೆಗಳು, ಇಂದ್ರನ ಸೈನ್ಯದಲ್ಲಿ ಇರುವಂತಹ ಮಹಾನ್ ಪರಾಕ್ರಮಿ ಸೇನಾನಿಗಳು. ಹಾಗೇನೆ ವೃತ್ರನ ಕಡೆ ಯಾರ್ಯಾರಿದ್ರು? ನಮುಚಿಶಂಬರೋ ನರ್ವಾದ್ಯಮೂರ್ಧಾರಷಭೋಂಬರ ಹಯಗ್ರೀವ ಶಂಕುಶಿರ ವಿಪ್ರಚಿತ್ತಿರಯೋಮುಖ ಪುಲೋಮಾ ವೃಷಪರ್ವಾಚ ಪ್ರಹೇತಿರ್ಹೇತಿರುತ್ಕಲಃ ದೈತ್ಯೇಯ ದಾನವ ಯಕ್ಷ ರಕ್ಷಾಂಸಿ ಚ ಸಹಸ್ರಶಃ. ನಮುಚಿ, ಶಂಬರ, ಅನರ್ವ, ದ್ವಿಮೂರ್ಧ, ಋಷಭ, ಅಂಬರ, ಹಯಗ್ರೀವ, ಶಂಕುಶಿರ, ವಿಪ್ರಚಿತ್ತಿ, ಅಯೋಮುಖ, ಪುಲೋಮ, ವೃಷಪರ್ವ, ಪ್ರಹೇತಿ, ಹೇತಿ, ಉತ್ಕಲ ಇತ್ಯಾದಿ ದೈತ್ಯರು, ಆಮೇಲೆ ದಾನವರು, ಆಮೇಲೆ ಯಕ್ಷರು, ಆಮೇಲೆ ರಾಕ್ಷಸರು, ಸಾವಿರಾರು ಸಂಖ್ಯೆಯಲ್ಲಿರುವಂಥವ್ರು, ಇವರೆಲ್ಲರೂ ವೃತ್ರಾಸುರನ ಪರವಾಗಿ ಯುದ್ಧಕ್ಕೆ ನಿಂತಿದ್ರು. ಅವ್ರ ಕಡೆ ಇರುವಂತಹ ಆಯುಧಗಳು ಶೂಲ, ಪರಶು, ಖಡ್ಗ, ಭುಸುಂಡಿ ಇತ್ಯಾದಿ ಆಯುಧಗಳು. ಆ ಎಲ್ಲ ಆಯುಧಗಳ ಮೂಲಕವಾಗಿ ಆಕ್ರಮಿಸ್ತಾರೆ ದೇವತೆಗಳ ಮೇಲೆ. ಆದರೆ ದೇವತೆಗಳ ಸೈನ್ಯ ವಜ್ರಾಯುಧದ ಪ್ರಭಾವದಿಂದ ಮತ್ತು ಭಗವನ್ ನಾರಾಯಣನ ಆಶೀರ್ವಾದದಿಂದ ವೃತ್ರಾಸುರನ ಸೈನ್ಯವನ್ನ ಪಲಾಯನಗೊಳಿಸುತ್ತೆ, ದೇವತೆಗಳ ಕೈ ಮೇಲಾಗತ್ತೆ. ಆವಾಗ ತನ್ನ ಸೈನ್ಯ ಹಿಂತಿರುಗಿ ಯುದ್ಧದಲ್ಲಿ ಓಡ್ತಾ ಇರೋದನ್ನು ನೋಡಿ ವೃತ್ರಾಸುರ ಅವರಿಗೆ ಹುರಿದುಂಬಿಸ್ಲಿಕ್ಕೆ ಮಾತನ್ನು ಹೇಳ್ತಾನೆ. ಜೊತೆಗೆ ಅವರ ಹೇಡಿತನಕ್ಕೆ 4 ಬೈಗಳನ್ನು ಬೈತಾನೆ. ಜಾತಸ್ಸ ಮೃತ್ಯುರ್ಧವ ಏಷ ಧ್ರುವ ಏಷ ಸರ್ವತಃ ಪ್ರತಿಕ್ರಿಯಾ ಯಸ್ಯ ನ ಚೇಹ ಕ್ಲೃಪ್ತ ಲೋಕೋ ಯಶಶ್ಚಾತ ತತೋ ಯದಿ ಹ್ಯಮುಂ
ಕೋ ನಾಮ ಮೃತ್ಯುಂ ನವೃಣೀತ ಯುಕ್ತಂ. ಹುಟ್ಟಿದಂಥವರಿಗೆ ಮರಣ ಅನ್ನುವಂತಹದ್ದು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಶತಸಿದ್ಧವಾಗಿರುವಂತಹ ಆ ಮರಣವನ್ನ ನೀವುಗಳು ಹೇಗೆ ಎದುರಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಇತಿಹಾಸದಲ್ಲಿ ಜನ ನಿಮ್ಮನ್ನು ನೆನಪಿಸೋದು ಅದನ್ನ ನಿಂತಿರ್ತದೆ. ಯಾರಾದರೂ ಮೃತ್ಯು ಎದುರುಗೊಂಡಾಗ ಅದಕ್ಕೆ ಬೆನ್ನು ತೋರಿಸಿ ಓಡಿ ಹೋಗುವಂಥವ್ರು ನೀವೆಂತಹ ಯೋಧರು ಎನ್ನುವಂತಹ ರೀತಿಯಲ್ಲಿ ಅವರಿಗೆ ಕೆಲವೊಂದಿಷ್ಟು ತಿವಿತದ ಮಾತುಗಳನ್ನು ಹೇಳ್ತಾನೆ. ಹಾಗೇನೆ ದೇವತೆಗಳಿಗೂ ಕೂಡ ಕೆಲವು ಬೈಗಳನ್ನು ಹೇಳ್ತಾನೆ. ಎಲೆ ದೇವತೆಗಳರ, ನಿಮ್ಮ ಶೌರ್ಯಕ್ಕೆ ನಾನು ಎಂತ ಮೆಚ್ಚಿಕೊಳ್ಳಲಿ. ನೀವು ಯಾರು ಹೆದರಿ ಬೆನ್ನು ತಿರುಗಿಸಿ ಓಡ್ತಾ ಇದ್ದಾರೆಯೋ ಅವರಿಗೆ ಬೆನ್ನು ಹಿಂದೆ ಬಾಣದ ಆಕ್ರಮಣ ಮಾಡ್ತಾ ಇದ್ದೀರಲ್ಲ ನೀವು, ನೀವೆಂಥ ಯೋಧರು. ಎದುರುಗಡೆ ಯುದ್ಧ ಆಡಬೇಕು, ಹಿಂತಿರುಗಿ ಹೋದಂಥವನಿಗೆ ಯುದ್ಧ ಆಡ್ತೀರಲ್ಲ ನೀವು ಅಂತ ದೇವತೆಗಳಿಗೂ ಬೈತಾರೆ. ಆವಾಗ ಇವನ ಮಾತುಗಳಲ್ಲಿ ಆಕ್ರೋಶ ಇತ್ಯಾದಿಗಳನ್ನು ನೋಡಿ ತಾನೇ ಮುಂದೆತ್ತು ಈ ದೇವತೆಗಳ ಸೈನ್ಯವನ್ನ ನಾನು ಮುಸುಕು ಹಾಕ್ತೇನೆ ಅಂತ ಹೇಳಿ ತನ್ನ ಶರೀರವನ್ನ ಬೆಳೆಸ್ತಾ ಬೆಳೆಸ್ತಾ ಪರ್ವತಾಕಾರದಲ್ಲಿ ಬೆಳೆಸ್ಕೊಂಡು ಆ ದೇವತೆಗಳ ಶರೀರವನ್ನು ತನ್ನ ಕಾಲದಲ್ಲಿ ಅದುಮಿ ಕೆಡುತ್ತಾ ಹೋಗ್ತಾನೆ. ಇದನ್ನು ಗಮನಿಸಿದಂತಹ ವೃತ್ರ ಇಂದ್ರ ಆ ವಜ್ರಾಯುಧವನ್ನು ತೆಗೆದುಕೊಂಡು ಐರಾವತವನ್ನೇರಿ ಇಂದ್ರ ವೃತ್ರಾಸುರನನ್ನ ನೇರವಾಗಿ ಎದುರುಗೊಳ್ಳೋದಕ್ಕೆ ಹೋಗ್ತಾನೆ. ಸೈಂದ್ರ ಶತ್ರು ಕುಪಿತೋ ಭೃಶಂ ತಯಾ ಮಹೇಂದ್ರವಾಹಂ ಗದಯೋರು ಕ್ರಮಃ ಜಘಾನ ಕುಂಭ ಸ್ಥಳ ಉನ್ನತನ್ ಮೃಧೆ ತತ್ಕರ್ಮ ಸರ್ವೇ ಸಮಪೂಜಯನ್ ನೃಪ. ದೇವತೆಗಳು ಇಂದ್ರ ವೃತ್ರನ ಕಾಲಿನಲ್ಲಿ ಸಿಕ್ಕಾಕೊಂಡು ಹೊಸಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದಂತಹ ಇಂದ್ರ ಕೋಪಾವಿಷ್ಟನಾಗಿ ತನ್ನ ಕೈಯಲ್ಲಿರುವಂತಹ ಗದೆಯನ್ನ ವೃತ್ರನ ಮೇಲೆ ಆಕ್ರಮಣ ಮಾಡ್ತಾನೆ, ಎಸೆಯುತ್ತಾನೆ, ಪ್ರಹಾರ ಮಾಡ್ತಾನೆ. ವೃತ್ರನಾದರೂ ಆ ಗದೆಯನ್ನ ಯಥಾವತ್ತಾಗಿ ತನ್ನ ಕೈಯಲ್ಲೇ ಹಿಡಿದುಕೊಂಡು ಪುನಃ ಆ ಗದೆಯನ್ನ ಇಂದ್ರನ ಆನೆಯಾಗಿರುವ ಐರಾವತದ ಮೇಲೆ ಪ್ರಹಾರ ಮಾಡ್ತಾನೆ. ಆ ಪ್ರಹಾರದಿಂದ ಐರಾವತ ಪ್ರಹಾರವಾದ ನೋವನ್ನು ತಡೆದುಕೊಳ್ಳದೇನೆ ಅದರ ಮಸ್ತಕ ಸೀಳಿ ಅದು ಪ್ರಜ್ಞೆ ತಪ್ಪಿ ಬೀಳುವಂತಹದ್ದಾಗ್ತದೆ. ಆವಾಗ ವೃತ್ರ ಇವನು ಮತ್ತೊಂದು ಅವನ ರಥವಾಗಿರುವಂತಹ ಐರಾವತವೇ ಬಿದ್ದಿದೆ ಅಂದ್ರೆ ಇವನ ರಥಿ ಅಲ್ಲ ಇವನು. ಪುನಃ ಅವನು ರಥವನ್ನೇರಿ ಮತ್ತೊಂದು ಯುದ್ಧ ಶಸ್ತ್ರ ತೆಗೆದುಕೊಳ್ಳುವವರೆಗೂ ಕಾಯ್ತಾನೆ. ಇಂದ್ರನು ತನ್ನ ಹಸ್ತದಿಂದ ಅಮೃತವನ್ನು ಸುರಿಸುವಂತಹ ಹಸ್ತದಿಂದ ಆ ಐರಾವತದ ಗಾಯದ ಮೇಲೆ ಕೈ ಆಡಿಸಿದಾಗ ಪುನಃ ಐರಾವತ ಚೇತರಿಸಿಕೊಂಡು ಮತ್ತೆ ಎದ್ದು ನಿಲ್ತದೆ. ಆವಾಗ ಇಂದ್ರ ಪುನಃ ಪರಾಕ್ರಮಿಯಾಗಿ ವೃತ್ರನ ಮೇಲೆ ಆಕ್ರಮಣಕ್ಕೆ ಹೋಗ್ತಾನೆ. ಆವಾಗ ಇಂದ್ರ ಮತ್ತು ವೃತ್ರನ ಮಧ್ಯದಲ್ಲಿ ಅನೇಕಾನೇಕ ಕೋಪಾವಿಷ್ಟ ಸಂವಾದಗಳು ನಡೆಯುತ್ತವೆ. ಆ ಕೋಪಭರಿತ ಉತ್ಸಾಹಭರಿತ ಯುದ್ಧೋತ್ಸಾಹ ಭರಿತವಾಗಿರುವಂತಹ ಮಾತುಗಳಿಂದ ಇಬ್ಬರು ಇನ್ನಷ್ಟು ಉತ್ಸಾಹವನ್ನು ಹೊಂದಿ ಪರಸ್ಪರ ಕಾದಾಡೋಕೆ ಶುರು ಮಾಡ್ತಾರೆ. ವೃತ್ರನ ಕೈಯಲ್ಲಿರುವಂತಹ ಶೂಲ, ಆ ಶೂಲವನ್ನು ತೆಗೆದುಕೊಂಡು ಇಂದ್ರನ ಮೇಲೆ ಆಕ್ರಮಣ ಮಾಡಿ ಬರಬೇಕು ಅನ್ನುವಂತಹ ನೋಡ್ತಾ ಇರುವಾಗ ಆಕಾಶದಲ್ಲಿ ಒಂದು ಉಲ್ಕಾಪಾತವೇ ಆಗ್ತಾ ಇದೆಯೋ ಎನ್ನುವಂತಹ ರೀತಿಯಲ್ಲಿ ಅವನು ಶೂಲ ಕಾಣುತ್ತೆ. ಆವಾಗ ಇಂದ್ರನು ತನ್ನ ಕೈಯಲ್ಲಿರುವಂತಹ ವಜ್ರಾಯುಧದಿಂದ ಸುತ್ತುತ್ತಾ ಬಂದು ಯಾವ ಕೈಯಿಂದ ಆ ತ್ರಿಶೂಲವನ್ನ ಎಸೆಯಬೇಕೋ ಆ ಕೈಯನ್ನೇ ಕತ್ತರಿಸಿ ಬಿಡ್ತಾನೆ. ಆವಾಗ ಈ ವೃತ್ರನ ಒಂದು ಕೈ ಕೆಳಗೆ ಬಿದ್ದೋಯ್ತು. ಆದರೂ ಕೂಡ ವೃತ್ರ ಸೋಲನ್ನೊಪ್ಪದೆ ಇನ್ನೊಂದು ಕೈಯಲ್ಲಿ ಕೇವಲ ಮತ್ತೊಂದು ಕೈಯಿಂದ ಮುಷ್ಟಿಯಿಂದ ಆ ಇಂದ್ರನ ಆನೆಯ ಮೇಲೆ ತಲೆಯ ಮೇಲೆ ಹೊಡಿತಾನೆ. ಅದರಿಂದ ಆನೆ ಮತ್ತೆ ಕುಸಿದು ಬೀಳುತ್ತದೆ. ಅದನ್ನು ನೋಡಿದಂತಹ ಎಲ್ಲ ದೇವತೆಗಳು ಅವನ ಪರಾಕ್ರಮವನ್ನು ಮೆಚ್ಚಿ ಅವಾಕ್ಕಾಗಿ ಹೋಗ್ತಾರೆ. ಆವಾಗ ಮತ್ತೆ ಇಂದ್ರನು ಆ ಆನೆಯನ್ನ ಕುಂಭಸ್ಥಲದ ಮೇಲೆ ಕೈ ಸವರಿ ಆನೆಯನ್ನ ಮತ್ತೆ ಎಚ್ಚರ ತರಿಸಿ ತನ್ನ ಇನ್ನೊಂದು ವಜ್ರಾಯುಧದ ಮೂಲಕ ಇನ್ನೊಂದು ಪ್ರಹಾರ ಮಾಡಬೇಕೋ ಹೇಗೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ವೃತ್ರ ಹೇಳ್ತಾನೆ, ಇಂದ್ರ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ನಾನು ಸಾವಿಗೆ ಸಮೀಪನಾಗಿದ್ದೇನೆ ಅಂದ್ರೂ ನಾನು ಕೋಪಾವಿಷ್ಟನಾಗಿ ಆಕ್ರೋಶಭರಿತವಾಗಿ ನಿನ್ನ ಮೇಲೆ ಆಕ್ರಮಣ ಮಾಡ್ತಾ ಇದ್ದೀನಿ.
ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ನಾನು ನಿನ್ನಿಂದ ಸಾಯಬೇಕು ಅನ್ನುವಂತಹದ್ದು ನನಗೇನು ದುಃಖ ಇಲ್ಲ. ನಿನ್ನಲ್ಲಿರುವಂತಹ ಆ ವಜ್ರಾಯುಧ ಭಗವಂತನ ಆಶೀರ್ವಾದದಿಂದ, ಶ್ರೀಹರಿಯ ಆಶೀರ್ವಾದದಿಂದಲೇ ಬಂದಿರುವಂತಹದ್ದು. ಆದ್ರಿಂದ ನೀನು ನಿಸ್ಸಂಕೋಚವಾಗಿ ಪ್ರಹಾರ ಮಾಡು. ನಾನು ಸಾಯೋದಕ್ಕೆ ಹೆದರುವಂಥವನಲ್ಲ. ನಾನು ಈ ಮನಸ್ಸನ್ನ ನನ್ನ ಗುರುವಾಗಿರುವಂತಹ ಸಂಕರ್ಷಣನಲ್ಲಿಯೇನೆ ನೆಲೆ ನಿಲ್ತೇನೆ. ಆದ್ರಿಂದ ಈ ವಜ್ರಾಯುಧ ನನ್ನನ್ನೇನು ಮಾಡಲಾರದು, ನನ್ನ ಶರೀರಕ್ಕೇನಾದರೂ ಮಾಡಿರಬಹುದು, ಆ ಸಾವನ್ನು ನಾನು ಎದುರಿಸ್ತೇನೆ, ಸ್ವೀಕರಿಸ್ತೇನೆ ಅನ್ನುವಂತಹ ಮಾತನ್ನು ಆಡ್ತಾರೆ. ಅಹಂ ಸಮಾಧಾಯ ಮನೋ ಯಥಾಹ ಸಂಕರ್ಷಣಸ್ತಚ್ಚರಣ ಅರವಿಂದೆ ತದ್ವಜ್ರಹಂ ತದ್ವಜ್ರರಂಹೋ ಲುಲಿತ ಗ್ರಾಮ್ಯಪಾಶೋ ಗತಿಂ ಮುನೇರ್ಯಾಮ್ಯಪ್ಯವಿದ್ಧಲೋಕಃ. ನಾನು ನನ್ನ ಗುರುವಾಗಿರುವಂತಹ ಸಂಕರ್ಷಣನಲ್ಲಿಯೇನೆ, ನನ್ನ ಸಂಕರ್ಷಣನ ಪಾದಾರವಿಂದಗಳಲ್ಲಿಯೇ ನನ್ನ ಮನಸ್ಸನ್ನು ನೆಲೆ ನಿಲ್ಲುವಂಥವನಾಗಿರ್ತಾನೆ. ಆ ಹರಿ ಯಾರ ಪಕ್ಷದಲ್ಲಿ ನಿಲ್ತಾನೆಯೋ ಜಯ ಅನ್ನೋದು ಅವರಿಗೇನೆ ಸಲ್ಲತ್ತೆ. ಹರಿ ವಜ್ರಾಯುಧದ ಮೂಲಕವಾಗಿ ನಿನ್ನ ಪಕ್ಷದಲ್ಲಿದ್ದಾನೆ. ಈ ಯುದ್ಧದಲ್ಲಿ ಬೇಕಾದರೆ ಜಯ ಅನ್ನುವಂತಹದ್ದು ನೀನು ಅನುಭವಿಸು. ನಾನು ಜಯ ಅಪಜಯ ಇವುಗಳನ್ನೆಲ್ಲವನ್ನೂ ದಾಟಿರುವಂಥವನಾಗ್ತಾನೆ. ಯಾಕೆ ಅಂದರೆ ನಾನು ಹರಿಯ ಸಂಕರ್ಷಣನ ಒಂದು ಪಾದದಲ್ಲಿ ನನ್ನ ಮನಸ್ಸನ್ನು ನೆಲೆನಿಟ್ಟಿರುವಂಥವನಾಗ್ತಾನೆ ಅಂತ. ಈ ಮಾತನ್ನ, ಈ ರೀತಿಯ ಮಾತುಗಳು ವೃತ್ರಾಸುರನಿಂದ ಬರ್ತಾ ಇರೋದನ್ನ ಕೇಳಿ ತಾವೆಲ್ಲರೂ ಸ್ವಲ್ಪ ಕನ್ಫ್ಯೂಸ್ ಆಗಿರಬಹುದು. ಇದೇನು ಗುರುಗಳು ಇಂದ್ರನ ಮಾತು ಹೇಳೋ ಬದಲು ವೃತ್ರಾಸುರನ ಮಾತು ಹೇಳ್ತಾ ಇದ್ದಾರೇನೋ ಅಂತ ನಿಮ್ಗೆ ಅನ್ನಿಸ್ಬಹುದು. ವಾಸ್ತವದಲ್ಲಿ ವೃತ್ರಾಸುರನೇ ಹೇಳ್ತಾನೆ ಈ ಮಾತು. ಯಾಕೆ ಅನ್ನುವಂತಹದ್ದು ಮುಂದೆ, ಅವನ ಹಿಂದಿನ ಜನ್ಮದ ಕಥೆ ಇದೆ, ಚಿತ್ರಕೇತು ಉಪಾಖ್ಯಾನ ಅಂತ. ಆ ಕಥೆ ಮುಂದೆ ಬರುತ್ತೆ. ಹೀಗೆ ಯಾಕೆ ಹೇಳ್ದ? ಈ ರೀತಿ ಅವನು ಇಂದ್ರನ ಪರಮಶತ್ರು ಆಗಿರುವಂಥವನು, ಇಂದ್ರನ ಕೊಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಹುಟ್ಟಿರುವಂಥವನು. ಈಗ ಸಾವು ಸಮೀಪಿಸಿದಾಗ ಪ್ಲೇಟ್ ಚೇಂಜ್ ಮಾಡಿದ್ನಲ್ಲ ಅಂತ ಭಾವಿಸಿದ್ರೆ ಅದು ಅವನ ಪೂರ್ವಜನ್ಮದ ಸುಕೃತದ ಪ್ರಭಾವವಾಗಿರ್ತದೆ. ಅವನು ಭಗವಂತನಲ್ಲಿ ಭಕ್ತಿಯನ್ನ ಹೇಗೆ ಪಡ್ಕೊಳ್ತ ಅನ್ನುವಂತಹ ಮಾತನ್ನ, ಅಂದ್ರೆ ಈ ಕಾಲದಲ್ಲಿ, ಈ ಶರೀರದಲ್ಲಿ ಭಗವಂತನ ಭಕ್ತನಾದಾಗ ಹೇಗೆ ಪರಿವರ್ತಿತನಾದ ಅನ್ನುವಂಥದ್ದಕ್ಕೆ ಮೂಲ ಕಾರಣ ಅವನು ಹಿಂದಿನ ಜನ್ಮದ ಕಾರಣ, ಚಿತ್ರಕೇತು ಆಗಿ ಅನ್ನುವಂಥವನಾಗಿರ್ತಾನೆ. ಅದ್ರ ಕಥೆ ಮುಂದೆ ನೋಡೋಣ. ಈಗ ಅವನಿಗೆ, ವೃತ್ರಾಸುರನಿಗೆ ವಜ್ರಾಯುಧ ಇಂದ್ರನ ಹರಿಯ ಆಶೀರ್ವಾದದಿಂದ ಇಂದ್ರನ ಸಮೀಪದಲ್ಲಿದೆ. ಆದ್ರಿಂದ ಇದರಲ್ಲಿ ನನಗೆ ಸಾವು ಖಚಿತ ಅನ್ನುವಂತಹದ್ದನ್ನ ಗೊತ್ತಿದ್ರೂ ಹೋರಾಟ ಮಾಡುವಾಗ ಗೆಲುವಿಗೆ ಪ್ರಯತ್ನ ಸ್ವಲ್ಪವೂ ಕಡಿಮೆ ಆಗಬಾರದು ಅನ್ನೋ ರೀತಿಯಲ್ಲಿ ಒಂದೇ ಕೈಯಿಂದ ಪ್ರವಾಹಾರ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಇಂದ್ರನು ಮತ್ತೊಂದು ಬಾರಿ ವಜ್ರಾಯುಧದ ಪ್ರಹಾರದಿಂದ ಎರಡನೇ ಕೈಯನ್ನು ಕತ್ತರಿಸ್ತಾನೆ. ಎರಡನೇ ಕೈಯನ್ನು ಕತ್ತರಿಸಿದಾಗ ವರ್ಣನೆ ಮಾಡ್ತಾರೆ, ಹಿಂದೆ ಪರ್ವತಗಳು ರೆಕ್ಕೆ ಉಳ್ಳವಳಾಗಿದ್ದು, ಆ ಪರ್ವತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರ್ತಾ ಇರುವಾಗ ಭೂಮಂಡಲದ ವ್ಯವಸ್ಥೆ ತಪ್ತಾ ಇತ್ತು. ಅದಕ್ಕಾಗಿ ಇಂದ್ರನು ಆ ಪರ್ವತಗಳ ರೆಕ್ಕೆಗಳನ್ನ ಕತ್ತರಿಸ್ತಾನೆ. ಕತ್ತರಿಸಿದಾಗ ಆ ಪರ್ವತಗಳು ಧೊಪ್ ಅಂತ ಒಂದು ಕಡೆ ಬೀಳುತ್ತೆ. ಹಾಗೆ ಎರಡೂ ಕೈಗಳನ್ನು ಕತ್ತರಿಸಿದಾಗ ಇವನು ವೃತ್ರಾಸುರನು ಬೀಳುತ್ತಾನೆ. ಬಿದ್ರೂ ತನ್ನ ಪರಾಕ್ರಮಕ್ಕೇನು ಲೋಪ ಇಲ್ಲ ಎನ್ನುವಂತೆ ತನ್ನ ಮುಖವನ್ನೇ ಕೋಪಾವಿಷ್ಟನಾಗಿ ತೆಗೆದು ಕೆಳಗಡೆ ದವಡೆಯಿಂದ ಇಡೀ ಭೂಮಿಯನ್ನ, ಮೇಲ್ಗಡೆ ದವಡೆಯಿಂದ ಇಡೀ ಅಂತರಿಕ್ಷವನ್ನು ನುಂಗುತ್ತಾನೆಯೋ ಎನ್ನುವಂತಹ ರೀತಿಯಲ್ಲಿ ವಿಶಾಲವಾಗಿ ಮುಖವನ್ನು ತೆಗೆದುಕೊಂಡು ಆನೆ ಸಮೇತವಾಗಿ, ಐರಾವತ ಸಮೇತವಾಗಿ ಇಂದ್ರನನ್ನು ನುಂಗಿ ಹಾಕಿಬಿಡ್ತಾರೆ. ಇಂದ್ರನನ್ನು ನುಂಗಿ ಹಾಕಿದರೂ ಕೂಡ ಅಲ್ಲಿರುವಂತಹ ದೇವತೆಗಳು ಅವರೆಲ್ಲರೂ ವಿಚಲಿತರಾಗಲಿಲ್ಲ. ಯಾಕೆ ಅಂದ್ರೆ ಭಗವಂತನ ಆಶೀರ್ವಾದ ಮೇಲೆ, ಭಗವಂತನ ಮಾತಿನ ಮೇಲೆ ಅವರಿಗೆ ಅಷ್ಟೊಂದು ನಂಬಿಕೆ ಇತ್ತು. ಇಂದ್ರನು ಅವನು ಒಳಗಡೆ ಅವನ ವೃತ್ರಾಸುರನ ಉದರವನ್ನ ಪ್ರವೇಶಿಸಿದ್ರು. ತನ್ನ ವಜ್ರಾಯುಧದಿಂದ ಅವನ ಉದರವನ್ನ ಸೀಳಿ ಹೊರಬಂದು ಮತ್ತೆ ಪುನಃ ಇಂದ್ರನ ಕಡೆಗೆ ತಿರುಗಿ, ವೃತ್ರನ ಕಡೆಗೆ ತಿರುಗಿ ಅವನ ಶಿರವನ್ನ
ಕತ್ತರಿಸಿ ಹಾಕ್ತಾನೆ. ಅವನ ಶಿರವನ್ನ ಕತ್ತರಿಸಿ ಹಾಕೋದಕ್ಕೆ 6 ತಿಂಗಳು ಬೇಕಾಯಿತು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಸೂರ್ಯನು ತನ್ನ ಅಯನವನ್ನ ಬದಲಾಯಿಸೋದಕ್ಕೆ ಎಷ್ಟು ಸಮಯ ಬೇಕಾಯಿತೋ ಅಷ್ಟು ಸಮಯ, ತನ್ನ ಮಾರ್ಗವನ್ನ ಬದಲಾಯಿಸೋದಕ್ಕೆ ಎಷ್ಟು ಸಮಯ ಬೇಕಾಯಿತೋ ಅಷ್ಟು ಸಮಯ ಆ ವೃತ್ರನ ಆ, ಕತ್ತನ್ನ ಕತ್ತರಿಸ್ಲಿಕ್ಕೆ ಬೇಕಾಯಿತು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದನ್ನು ನಾವು 2 ರೀತಿ ಅರ್ಥ ಮಾಡ್ಕೊಳ್ಬಹುದು. 6 ತಿಂಗಳು ಅಂತಲೂ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಈ ಸಂಕ್ರಮಣ ಕಾಲ ಅನ್ನೋದೇನಿರುತ್ತೆ, ಈ ಕಡೆಯಿಂದ ಉತ್ತರ ಪಥದಿಂದ ಹೊರಟು ಉತ್ತರಾಯಣದಿಂದ ಹೊರಟು ದಕ್ಷಿಣಾಯನದಿಂದ, ಅಥವಾ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗಿ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಸುಮಾರು 13ರಿಂದ 17 ದಿವಸಗಳು ಹಿಡಿಯುತ್ತವೆ, ಬೇಕಾಗ್ತವೆ. ಆ 13ರಿಂದ 17 ದಿವಸಗಳವರೆಗೆ ಬೇಕಾಯಿತು ಅಂತಲೂ ಅರ್ಥ ಮಾಡ್ಕೊಳ್ಬಹುದು. ಇವಾಗ ವೃತ್ರನ ಸಂಹಾರವೇನೋ ಆಯಿತು. ಆದರೆ ಇಂದ್ರ ಮಾತ್ರ ಸಂತೋಷ ಇರಲಿಲ್ಲ. ಯುದ್ಧ ಗೆದ್ದಾಗ ಅದೆಂಥ ಸಂತೋಷ ಇರಬೇಕಾಗಿತ್ತೋ ಅಂಥ ಸಂತೋಷ ಇಂದ್ರನಲ್ಲಿ ಇರಲಿಲ್ಲ. ದೇವತೆಗಳೆಲ್ಲರೂ ಇಂದ್ರನಿಗೆ ಅವನ ಪರಾಕ್ರಮಕ್ಕೆ ಜಯ ಜಯಕಾರವನ್ನು ಹಾಕ್ತಾ ಇದ್ರು. ಇಂದ್ರನು ಮಾತ್ರ ಯಾಕೋ ಸಪ್ಪೆ ಮುಖದಿಂದ ಕೂತಿದ್ದಾನೆ. ಋಷಿ ಮುನಿಗಳೆಲ್ಲರೂ ಇಂದ್ರನ ಪರಾಕ್ರಮವನ್ನ ಮಂತ್ರಗಳ ಮೂಲಕ ಹೊಗಳ್ತಾ ಇದ್ದಾರೆ. ಇಂದ್ರನು ಮಾತ್ರ ಮುಖ ಜೋಲು ಹಾಕೊಂಡೇ ಕೂತಿದ್ದಾನೆ. ನಂತರ ಅಗ್ನಿ ಆದಿ ದೇವತೆಗಳೆಲ್ಲರೂ ಕೇಳಿದಾಗ ಅವನು ಹೇಳ್ತಾನೆ, ಈ ವೃತ್ರನು, ಅವನನ್ನು ನಾನು ಕೊಲ್ಲಬೇಕು ಅಂತ ನಾನು ಇಷ್ಟಪಟ್ಟಿರಲಿಲ್ಲ. ಯಾಕೆ ಅಂದ್ರೆ ಅವನೊಬ್ಬ ಬ್ರಾಹ್ಮಣನು. ಈಗಾಗಲೇ ಒಂದು ಬ್ರಹ್ಮಹತ್ಯಾ ದೋಷ ಅನ್ನುವಂತಹದ್ದು, ವಿಶ್ವರೂಪನನ್ನು ಕೊಲ್ಲುವುದರ ಮೂಲಕ ಒಂದು ಬ್ರಹ್ಮಹತ್ಯಾ ದೋಷ ಅನ್ನುವಂಥದ್ದು ನನಗೆ ಬಂದಿದೆ. ಅದನ್ನು ನಾನು ಭೂಮಿ, ವೃಕ್ಷ, ಜಲ ಮತ್ತು ಸ್ತ್ರೀ ಇವರುಗಳಿಗೆ ಹಂಚಿ ಹೇಗೋ ಆ ಬ್ರಹ್ಮಹತ್ಯಾ ದೋಷದಿಂದ ಪಾರಾದೆ. ಪುನಃ ಮತ್ತೊಮ್ಮೆ ಆ ಬ್ರಹ್ಮಹತ್ಯಾ ದೋಷ ಬರಬೇಕು ಅಂದ್ರೆ ಏನು, ಆದ್ರಿಂದ ನನಗೆ ಕೊಲ್ಲಬೇಕು ಅನ್ನುವಂತಹ ಅಪೇಕ್ಷೆ ಇರಲಿಲ್ಲ. ಆದ್ರೂ ಆ ವೃತ್ರನನ್ನ ಸಂಹಾರ ಮಾಡದೆ ಬೇರೆ ದಾರಿ ಇರಲಿಲ್ಲ. ಇವಾಗ ಬ್ರಹ್ಮಹತ್ಯೆ ಒಂದು ಸ್ತ್ರೀ ರೂಪ ತಾಳಿ, ಒಂದು ರಾಕ್ಷಸಿ ರೂಪ ತಾಳಿ ನನ್ನನ್ನು ಬೆನ್ನತ್ತಾ ಇದೆ ಅಂತ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಓಡ್ತಾ 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 ಒಂದು ನೀರಿನ ಒಳಗಡೆ, ಜಲದ ಒಳಗಡೆ ಹೋಗಿ 1000 ವರ್ಷ ಅಲ್ಲಿಯೇನೆ ಇರ್ತಾನಂತೆ. ಅದೇ 1000 ವರ್ಷದಲ್ಲಿ ನಹುಷ ಮಹಾರಾಜ, ಭೂಮಿಯಲ್ಲಿರುವಂತಹ ನಹುಷ, ಅವನು ಇಂದ್ರನಾಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ನಹುಷನು ಇಂದ್ರನಾಗಿ ಆಳ್ವಿಕೆ ಮಾಡ್ತಾ ಇರುವಾಗ ಅವನಿಗೆ ಆ ಇಂದ್ರನ ಪದವಿಯಲ್ಲಿ ಕುಳಿತ ಮೇಲೆ ಅಹಂಕಾರ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಆವಾಗ ಈ ಸ್ವರ್ಗ ಎಲ್ಲ ನಂದೇ, ಇಂದ್ರನ ಅಧಿಕಾರವು ನಂದೇ ಅಂತಾದ ಮೇಲೆ ಇಂದ್ರನ ಪತ್ನಿ ಇಂದ್ರಾಣಿ ಶಚಿಯು ನನ್ನವಳೆ ಅನ್ನುವಂತಹ ರೀತಿಯಲ್ಲಿ ಅವನು ಅಹಂಕಾರದಿಂದ ಹಾಗೆ ಹೇಳಿದಾಗ ಪುನಃ ಅವನು ಶಚಿಯ ಶಾಪಕ್ಕೊಳಗಾಗಿ ತಿರ್ಯಕ್ ಜಾತಿ ಜಂತುವಲ್ಲಿ ಭೂಮಿ ಮೇಲೆ ಹುಟ್ಟುವಂಥವನು ಆಗ್ತಾನೆ. ಆವಾಗ ದೇವತೆಗಳೆಲ್ಲರೂ ಕೂಡ ಈ ಇಂದ್ರನಿಗೆ ಈ ಬ್ರಹ್ಮಹತ್ಯಾ ದೋಷವನ್ನ ನಿವಾರಣೆ ಮಾಡುವಂತಹ ಉಪಾಯವನ್ನ ಬ್ರಾಹ್ಮಣರು, ಜ್ಞಾನಿಗಳು, ಋಷಿ ಮುನಿಗಳು ಎಲ್ಲರೂ ಕೂಡಿಕೊಂಡು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಅಶ್ವಮೇಧೇನ ತಮಹಮಶ್ವಮೇಧೇನ ಮಹಾಮಖೇನ ಶ್ರದ್ಧಾನ್ವಿತೋಸ್ಯಾವಿರನುಪತ್ಯತೇನ ಹತ್ತಾಪಿ ಸ ಬ್ರಹ್ಮಚರಾಚರಂ ತಂ ನ ಲಿಪ್ಯಸೆ ಕಿಂ ಖಲ ನಿಗ್ರಹೇಣ ಅನ್ನುವಂತಹ ಉಪಾಯವನ್ನು ಹೇಳ್ತಾರೆ. ಮಹಾವಿಷ್ಣುವಿನ ಧ್ಯಾನ, ಯಜ್ಞ ಸ್ವರೂಪವಾಗಿರುವಂತಹ ವಿಷ್ಣುವಿನಲ್ಲಿ ಅಶ್ವಮೇಧ ಯಾಗ ಮಾಡಿದ್ದಾದರೆ ನೀನು ಆ ಬ್ರಹ್ಮಹತ್ಯಾ ದೋಷದ ಪಾಪ ಅನ್ನುವಂತಹದ್ದು ನಿನಗೆ ಅಂಟೋದಿಲ್ಲ ಅನ್ನುವಂಥದ್ದು. ಅದಕ್ಕೂ ಮುಂಚೆ ಮಹಾವಿಷ್ಣುವಿನ ಧ್ಯಾನದ ಬಗ್ಗೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಭಗವಂತನ, ವಿಷ್ಣುವಿನ ಧ್ಯಾನ ಮಾತ್ರದಿಂದ, ಅವನ ಭಕ್ತಿ ಮಾತ್ರದಿಂದ, ಅವನ ನಾಮಸ್ಮರಣೆ ಮಾತ್ರದಿಂದ, ಅವನ ಲೀಲೆಗಳನ್ನು ಕೀರ್ತನೆ ಮಾತ್ರದಿಂದ ಏನೇನೆಲ್ಲ ಪಾಪಗಳು ನಾಶವಾಗ್ತವೆ ಅನ್ನೋದಕ್ಕೆ. ಬ್ರಹ್ಮ ಪಿತೃ ಗೋಘ್ನ ಮಾತ್ರ ಆಚಾರ್ಯ ಘವಾನ್
ಶ್ವಾದಃ ಪುಲ್ಕಸಕೋ ವಾಪಿ ಶುದ್ಧೇರನ್ಯಸ್ಯ ಕೀರ್ತನಾತ್. ಯಾವ ಹೆಸರಿನ ಯಾವ ಲೀಲೆಯ ಕೀರ್ತನ ಮಾಡುವುದರಿಂದ ಬ್ರಹ್ಮಹತ್ಯೆ ಮಾಡಿದ ಪಾಪ, ಪಿತೃ ತಂದೆಯ ಹತ್ಯೆ, ಗೋಘ್ನ ಗೋವಧೆ, ಮಾತೃ ತಾಯಿಯ ವಧೆ, ಆಚಾರ್ಯ ಗುರುವಿನ ವಧೆ, ಅಘವಾನ್ ಇಂತಹ ಪಾಪಗಳಿಂದ ಕೂಡಿರುವಂಥವನು, ಜೊತೆಗೆ ಶ್ವಾದಃ ನಾಯನ್ನು ತಿನ್ನುವಂಥವನು, ಪುಲಸ್ಕಃ ಪುಲ್ಕಸಃ ಪುಲ್ಕಸಕಃ ಅಂದ್ರೆ ಚಾಂಡಾಲ ಯೋನಿಯಲ್ಲಿ ಹುಟ್ಟಿರುವಂಥವ್ರು. ಅಂಥವ್ರೆಲ್ಲರೂ ಕೂಡ ಭಗವನ್ ನಾಮಸ್ಮರಣೆಯ, ವಿಷ್ಣುವಿನ ಲೀಲಾ ಕೀರ್ತನೆಯಿಂದ, ನಾಮಸ್ಮರಣೆಯಿಂದ ಅವರು ಶುದ್ಧರಾಗ್ತಾರೆ. ಆದ್ರಿಂದ ನೀನು ಭಗವಂತನ ನಾರಾಯಣನ ಮಹಾವಿಷ್ಣುವಿನ ಧ್ಯಾನದಲ್ಲಿ ಉಳ್ಳಂಥವನಾಗು, ಧ್ಯಾನವನ್ನು ಸ್ವೀಕರಿಸು ಅಂತ ಹೇಳಿ ಅವರಿಗೆ ನಿನ್ನ ಈ ಬ್ರಹ್ಮಹತ್ಯಾ ದೋಷ ವಿಮೋಚನೆಗಾಗಿ ನಾವೆಲ್ಲರೂ ಸೇರಿ ಅಶ್ವಮೇಧ ಯಾಗವನ್ನು ನಿನ್ನ ಮೂಲಕ ಮಾಡಿಸ್ತೇವೆ. ನೀನು ಖಲನಿಗ್ರಹಕ್ಕೋಸ್ಕರವಾಗಿ, ದುರ್ಜನರ ಸಂಹಾರಕ್ಕೋಸ್ಕರವಾಗಿ ಆ ವೃತ್ರಾಸುರನ ಸಂಹಾರ ಮಾಡಿದ್ದೇ ಹೊರತು ನಿನ್ನ ವೈಯಕ್ತಿಕ ದ್ವೇಷದಿಂದ ಏನಲ್ಲ. ಆ ಕಾರಣದಿಂದ ಬ್ರಹ್ಮಹತ್ಯಾ ದೋಷ ಅನ್ನುವಂತಹದ್ದು ಈ ಅಶ್ವಮೇಧ ಯಾಗ ಮತ್ತು ಭಗವನ್ ವಿಷ್ಣುವಿನ ನಾಮಾಶ್ರಯದ ಮೂಲಕ ನೀನು ಆ ಎಲ್ಲ ಬ್ರಹ್ಮಹತ್ಯಾ ದೋಷದಿಂದ ಪರಿಹಾರವನ್ನು ಹೊಂದುತ್ತಿ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಋಷಿಬುದ್ಧಿಗಳು, ಬ್ರಾಹ್ಮಣರು ಎಲ್ಲರೂ ಸೇರಿ ಇಂದ್ರನ ಮೂಲಕ ಆ ಬ್ರಹ್ಮಹತ್ಯಾ ದೋಷ ಪರಿಹಾರ ಪೂರ್ವರೂಪವಾಗಿರುವಂತಹ ಅಶ್ವಮೇಧ ಯಾಗವನ್ನು ಮಾಡಿಸಿ ಆಮೇಲೆ ಆ ಬ್ರಹ್ಮಹತ್ಯೆಯನ್ನು ಕಳೆದುಕೊಳ್ಳುವಂಥವನಾಗ್ತಾನೆ. ಈ ಪ್ರಕಾರವಾಗಿ ಈ ಕಥೆಗೆ ಕಳೆದ 4-5 ಅಧ್ಯಾಯಗಳಲ್ಲಿ ನಮ್ಮ ಪಾಠದ ಮೂಲಕ ಅಂದರೆ ಕಳೆದ 3 ಎಪಿಸೋಡ್ಗಳ ಮೂಲಕ ನಾವೇನು ಈ ವೃತ್ರಾಸುರನ ಸಂಹಾರದ ಕಥೆಯನ್ನ ಕೇಳಿದ್ವಿ. ಇದು ಬಹಳ ಪುಣ್ಯಕರವಾಗಿರುವಂತಹ ಒಂದು ಕಥಾನಕ. ಇದಂ ಮಹಾಖ್ಯಾನಮಶೇಷ ಪಾಪನಂ ಪ್ರಕ್ಷಾಳನಂ ತೀರ್ಥಪದಾನುಕೀರ್ತನಂ ಭಕ್ತ್ಯುಚ್ಛ್ರಯಂ ಭಕ್ತಜನಾನುವರ್ಣನಂ ಮಹೇಂದ್ರ ಮೋಕ್ಷಂ ವಿಜಯಂ ಮರುತ್ವತಃ. ಇದಂ ಮಹಾಖ್ಯಾನಂ, ಇದು ಬಹಳ ದೊಡ್ಡ ಪುಣ್ಯಕರವಾಗಿರುವಂತಹ ಕಥೆ. ಇದು ಅಶೇಷ ಪಾಪ್ಮಾನಂ ಪ್ರಕ್ಷಾಳನಂ, ನಮ್ಮ ಪಾಪಗಳನ್ನೆಲ್ಲ ಅಶೇಷವಾಗಿ ತೊಳೆದು ಹಾಕುವಂತಹದ್ದು. ತೀರ್ಥ ಪದಾನುಕೀರ್ತನಂ, ನಾವು ಎಲ್ಲ ತೀರ್ಥಗಳಲ್ಲಿ ಹೋಗಿದ್ರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯವನ್ನು ನಾವು ಇಲ್ಲಿ ಭಗವಂತನ ಈ ಕಥೆಯ ಮೂಲಕ, ವೃತ್ರಾಸುರನ ಸಂಹಾರ ಮತ್ತು ಇಂದ್ರನಿಗೆ ಬಂದಿರುವಂತಹ ಬ್ರಹ್ಮಹತ್ಯಾ ವಿಮೋಚನೆ, ಈ ಕಥೆಯನ್ನ ಕೇಳುವುದರಿಂದ ಭಕ್ತಿಶ್ರಯಂ, ಭಕ್ತಿ ಹೆಚ್ಚಿಗೆ ಆಗುತ್ತೆ. ಭಕ್ತ ಜನ ಅನುವರ್ಣನಂ, ಭಕ್ತ ಜನರಿಗೆ ಆನಂದಕರಣವಾಗಿರುವಂತಹದ್ದು. ಮಹೇಂದ್ರ ಮೋಕ್ಷಂ, ಮಹೇಂದ್ರನಿಗೆ ಇಂದ್ರನಿಗೆ ಅಂಟಿರುವಂತಹ ಬ್ರಹ್ಮಹತ್ಯಾ ದೋಷದಿಂದ ಮೋಕ್ಷ. ಈ ಕಥೆ ವಿಜಯಂ, ವೃತ್ರಾಸುರನ ಮೇಲೆ ವಿಜಯ, ಮರುತ್ವತಃ ಇಂದ್ರನ. ಇದನ್ನು ನಡೆದಾಗ ಈ ಇಂದ್ರನ ಈ ವೃತ್ರಾಸುರನ ವಿಜಯ ಮತ್ತು ಬ್ರಹ್ಮಹತ್ಯೆಯಿಂದ ಮೋಕ್ಷ, ಈ ಕಥೆಯನ್ನು ಕೇಳಿದಂಥವರಿಗೆ ಪಾಪಗಳ ಸಕಲ ಪಾಪಗಳೆಲ್ಲವೂ ಅಶೇಷವಾಗಿ ತೊಳೆಯಲ್ಪಡುತ್ತವೆ. ಅವರಿಗೆ ಭಕ್ತಿ ಇನ್ನಷ್ಟು ಹೆಚ್ಚು ಶ್ರದ್ಧಾಪೂರ್ವಕವಾಗಿರ್ತದೆ, ಇನ್ನಷ್ಟು ಗಾಢವಾಗುತ್ತೆ. ಸಕಲ ತೀರ್ಥಗಳಿಗೂ ಯಾತ್ರೆ ಮಾಡಿರುವಂತಹ ಪುಣ್ಯ ಸಿಗುತ್ತೆ ಎನ್ನುವಂತಹ ಈ ಫಲಶ್ರುತಿಯನ್ನು ಹೇಳಿ ಇಲ್ಲಿಗೆ 13ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಮುಂದೆ ಇಂದ್ರನು, ಆ ವೃತ್ರನು ಯಾಕೆ ಹಾಗೆ ತಕ್ಷಣದಲ್ಲಿ ಭಗವಂತನ ಭಕ್ತನಾದನೋ, ಹೇಗೆ ಭಕ್ತನಾದನೋ, ಭಗವಂತನ ಪಾದ ಸೇವೆಯಲ್ಲಿ, ಪಾದಗಳಲ್ಲಿ ಮನಸ್ಸಿಟ್ಟವನಾಗಿ ನಾನು ಸಾವಿಗೂ ಹೆದರೋದಿಲ್ಲ ಅಥವಾ ಸಾವನ್ನು ಸ್ವೀಕರಿಸ್ತೇನೆ ಎನ್ನುವಂತಹ ಮಾತುಗಳನ್ನು ಹೇಗೆ ಹೇಳಿದ್ನೋ ಅನ್ನುವಂತಹ ಕಥೆಯಾಗಿರುವಂತಹ ಚಿತ್ರಕೇತು ಉಪಾಖ್ಯಾನ, ಅದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತದ ಭಾಗವನ್ನ ವೃತ್ರಾಸುರ ವಧ ಮತ್ತು ಬ್ರಹ್ಮಹತ್ಯಾ ದೋಷ ವಿಮೋಚನೆ, ಈ ಕಥೆಯನ್ನ ತಮ್ಮೆಲ್ಲರ ಹೃದಯ ಕಮಲಿರುವಂತಹ ಪರಮಾತ್ಮರಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಗುರುಗಳೇ. ನಮಸ್ಕಾರ.